ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನಾನು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಪೇಜ್ನ ಫಾಲೋ ಮಾಡಿ, ಆವಾಗಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಸ್ಪೆಷಲ್ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಮಾರ್ನಿಂಗೇ ನಾನು ಆ್ಯಕ್ಚುಲಿ ಬೆಳಗ್ಗೆ ಬದನೆಕಾಯಿದು ಸ್ವಲ್ಪ ಗ್ರೇವಿ ಥರ ಮಾಡಿಬಿಟ್ಟು ಪುಳಿಯೋಗರೆ ಟಿಫನಿಗೆ ಮಾಡಿಬಿಟ್ಟು ಸ್ವಲ್ಪ ರೈಸ್ ಇಟ್ಟಿದ್ದೆ. ಏಕೆಂದರೆ ನಾವು ಹೊರಗಡೆ ಹೋಗ್ತಾ ಇರೋದ್ರಿಂದ ಫಂಕ್ಷನ್ಗೆ, ಸೊ ಹಂಗಾಗಿ ನಿಮ್ಗೆ ಏನು ಫಂಕ್ಷನ್ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮೇ ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ಒಂದು ಸಲ. ಸೊ ಚಿಕ್ಕದಾಗಿ ಮನೆಯಲ್ಲೇ ಸಿಂಪಲಾಗಿ ಮಾಡಿದ್ವಿ ನಾವು. ಈಗ ಅವ್ರ ಊರಲ್ಲಿ ಬಂದುಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಆ ಫಂಕ್ಷನ್ಗೋಸ್ಕರ ನಾವು ಹೊರಡ್ತಾ ಇದ್ದೀವಿ. ಸೊ ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗಿಂದನೇ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಮುಗಿಸೋಣ ಅಂತಂದ್ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ ಇವಾಗ. ಏಕೆಂತಂದರೆ ನಾನು ಸಂಜೆ ಬೇಗನೆ ಹೊರಟ್ರೆ ನಮ್ಮ ಮನೆಯವರಲ್ಲಿ ನನ್ನನ್ನು ಪಿಕಪ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಬೆಳಗ್ಗೆಯಿಂದನೇ ಸ್ವಲ್ಪ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಒಂದೊಂದೇ. ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಸೊ ಮಿಷಿನ್ಗೆ ಹಾಕ್ಬಿಟ್ಟು ಸ್ವಲ್ಪ ಕೈಯಲ್ಲೂ ಕೂಡ ಒಗೆದ್ಬಿಡ್ತೀನಿ ನಾನು. ಸೊ ಹಾಗಾಗಿ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಹಂಗೆ ನಾನೊಂದು ಇದು ಬಂದುಬಿಟ್ಟು ಬಟರ್ಫ್ಲೈದು ಸ್ವಲ್ಪ ಗಿಫ್ಟದು ಇದು ತಟ್ಟೆಗಳೆಲ್ಲ ಜೋಡಿಸ್ಬೇಕಾಗುತ್ತೆ ಅಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಡೆಕೋರೇಷನ್ಗೆ ಅಂತಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಸೊ ಇಲ್ಲಿ ಹೊರಗಡೆ ನಾನು ಎಲ್ಲೂ ಬುಕ್ ಮಾಡಿರಲಿಲ್ಲ. ನಮ್ಮ ಮನೆಯವರು ಸ್ವಲ್ಪ ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಬಂದುಬಿಟ್ಟು ಬೇಗ ಬರುತ್ತಲ್ಲ 7 ಮಿನಿಟ್ಸ್ ಆ ಥರ. ಸೊ ಅದರಲ್ಲಿ ಬುಕ್ ಮಾಡಿದರು. ಸೊ ಆ ಥರ 20 ಮಿನಿಟ್ಸಲ್ಲೆಲ್ಲ ಬೇಗ ತೊಗೊಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ರು. ಸೊ ಆ ಥರ ಒಂದು ಆಫರ್ ಕೂಡ ಫ್ಲಿಪ್ಕಾರ್ಟಲ್ಲಿದೆ. ಸೊ ಅದನ್ನು ನೋಡಿ, ಯಾವ ಐಟಮ್ ಆದ್ರೂ ಕೂಡ ನಾವು ಅದನ್ನು ಅಂದರೆ ಅಲ್ಲಿ ತೋರಿಸುತ್ತೆ ಯಾವ ಐಟಮ್ ಅವೈಲಬಿಲಿಟಿ ಇದೆ ಅಂತ. ಸೊ ಅಂಥ ಐಟಮ್ಗಳನ್ನ ನಮಗೆ ಎಮರ್ಜೆನ್ಸಿ ಅಂತಂದರೆ ನಾವು ಬುಕ್ ಮಾಡ್ಕೊಂಡು ಕೂಡ ಆ ಥರ ತರಿಸ್ಕೋಬೋದು. 24/7 ಎನಿ ಟೈಮ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಮಾರ್ನಿಂಗ್ ಓಪನ್ ಆಗುತ್ತೆ ಅದು ಆನ್ಲೈನಲ್ಲಿ, ಮತ್ತು ನೈಟು ಒಂದು 10 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಹಂಗಾಗಿ ನಾನು ತರಿಸ್ಕೊಂಡಿದ್ದೆ, ಸ್ವಲ್ಪ ಡೆಕೋರೇಷನ್ಗೆಲ್ಲ ಬೇಕಾಗತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ನಾನು ಮಕ್ಕಳಿಗೆ ಸ್ವಲ್ಪ ಮಧ್ಯಾಹ್ನ ಮೊಸರನ್ನ ಮಾಡಿದ್ದೆ. ಸೊ ಮೊಸರನ್ನೇ ಎಲ್ಲರಿಗೂ ತಿನ್ನಿಸ್ಕೊಂಡು ನಾನು ಸ್ವಲ್ಪ ಪೂಜೆ ಎಲ್ಲ ಮಾಡೋದಿದೆ. ಸೊ ಹಂಗಾಗಿ ನಾನು ಸ್ವಲ್ಪ ಮೊಸರನ್ನೇ ಮಾಡಿದ್ದೆ. ಏಕೆಂದರೆ ಬೆಳಗಿನ ಸ್ವಲ್ಪ ಗ್ರೇವಿನೇ ಮಾಡಿದ್ದಲ್ಲ, ಸೊ ಹಂಗಾಗಿ ಸ್ವಲ್ಪ ಕಡಿಮೆನೇ ಮಾಡಿದ್ದೆ. ಹಾಗೆ ಸ್ವಲ್ಪ ಹಾಲು ಮಿಕ್ಕೋಗ್ಬಿಟ್ಟಿತ್ತು. ಸೊ ಇನ್ನೇನು ಹಾಲು ಬೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸೊ ಹೋಗ್ತಾ ಅಂದರೆ ಮಕ್ಕಳಿಗೆ ಬಸ್ಸಲ್ಲಿ ಲೇಟ್ ಆಗಿಬಿಡ್ತಾರೆ. ಅವ್ರ ಊರು ಬಂದುಬಿಟ್ಟು ಕನಕಪುರ ಅಲ್ಲ, ಸೊ ರೀಚ್ ಆಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ನೈಟು ಅಂತ ಅಂದ್ಬಿಟ್ಟು ಏನು ಸ್ವಲ್ಪ ಪಾಯಸ ಥರ ಮಾಡಿಬಿಟ್ರೆ ಅದನ್ನು ತಿನ್ಕೋತಾರೆ ಬಸ್ಸಲ್ಲಿ ಅಂತ ಅಂದ್ಬಿಟ್ಟು ನಾನು ಅದು ಗಟ್ಟಿ ಆಗುತ್ತೆ. ಸೊ ಆ ಥರ ನಾನು ಮಾಡಿಬಿಟ್ಟು ಸ್ವಲ್ಪ ಇದು ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಸ್ವಲ್ಪ ಅದಾದಮೇಲೆ ಸ್ವಲ್ಪ ದೇವ್ರ ಪೂಜೆದೆಲ್ಲ ಮುಗಿಸೋಬಿಡೋಣ ಅಂತಂದ್ಬಿಟ್ಟು ನಾನು ದೇವ್ರ ಪೂಜೆದೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾಯಿರ್ತೀನಿ. ಸೊ ನಾರ್ಮಲಿ ನಾನು ಕೆಲವೊಂದು ವಾರಗಳನ್ನ ಮಾಡ್ತೀನಿ. ಸೊ ಹಂಗಾಗಿ ನಾನು ಆ ವಾರಗಳಲ್ಲಿ ನಾನು ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಕೆಲಸಗಳ್ನು ಸ್ವಲ್ಪ ಒಬ್ಬಳೇ ಮಾಡ್ಕೊತಾ ಇರ್ತೀನಿ. ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಆದ್ರೂ ಸ್ವಲ್ಪ ಮಾಡ್ತಾಯಿರ್ತೀನಿ. ಹಾಗಂತಂದ್ಬಿಟ್ಟು ಪೂಜೆ ಮಾಡ್ದೇ ಇರೋಕ್ಕಾಗಲ್ಲ. ಸೊ ನನಗೆ ಆ ಥರ ಇರೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಮಾಡ್ತಾನೆ ಇರ್ತೀನಿ. ಸೊ ನೋಡಿ, ಅದು ಯಾವ ರೀತಿ ಗಟ್ಟಿಯಾಗಿದೆ ಅಂತಂದ್ಬಿಟ್ಟು ಸ್ವಲ್ಪ ನೀರಿರುವಾಗಲೇ ಸ್ವಲ್ಪ ಇಟ್ಬಿಟ್ರೆ ಹವೆಗೇ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಆ ಥರ ಶಾಮಿಯ ಕೂಡ ರೆಡಿಯಾಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ರೆಡಿ ಆಗೋಣ ಅಂತಂದ್ಬಿಟ್ಟು ಆಲ್ರೆಡಿ 2 ಗಂಟೆ 3 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ರೆಡಿ ಮಾಡಿಸ್ತಾಯಿದ್ದೀನಿ ಬೇಗ. ಇವತ್ತೇನು ಮಲಗಿಸಿರಲಿಲ್ಲ ನಾನು. ಸೊ ಹೊರಡೋಣ ಅಂತಂದ್ಬಿಟ್ಟು ಆಲ್ಮೋಸ್ಟ್ 3:30-4 ಗಂಟೆಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ ಮಕ್ಕಳನ್ನೆಲ್ಲ. ನಾನು ನಾರ್ಮಲಿ ಬಂದುಬಿಟ್ಟು ನಾವು ಕ್ರೀಮ್ ಬಂದುಬಿಟ್ಟು ನಿವ್ಯಾ ಬರುತ್ತಲ್ಲ, ಸೊ ಬೇಸಿಕಲಿ ಅದನ್ನೇ ಹಾಕ್ತೀವಿ. ಮಕ್ಕಳು ಕೂಡ ಅದನ್ನೇ ಹಾಕ್ತೀನಿ ನಾನು. ಅದರಿಂದ ಏನು ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ, ಎಲ್ಲರೂ ಕೂಡ ಹಾಕೋಬೋದು. ಅದಾದಮೇಲೆ ಮಾಮೂಲಿ ಹಿಮಾಲಯದು ಪೌಡರ್ ಇದೆಯಲ್ಲ, ಅದನ್ನೇ ಮಕ್ಕಳಿಗೆ ನಾನು ಯೂಸ್ ಮಾಡೋದು. ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಮಕ್ಕಳು ಕೂಡ ಆಲ್ರೆಡಿ ನಿದ್ದೆ ಬರೋ ಥರ ಆಗ್ಬಿಟ್ಟಿತ್ತು. ಹಂಗಾಗಿ ಅವರು ಕೂಡ ಸ್ವಲ್ಪ ಏನೋ ಒಂಥರ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ನಿದ್ದೆ ಮೂಡಲ್ಲಿ ಅವಳು. ನನ್ನ ಮಗ ಅಂತೂ ಎಷ್ಟೊತ್ತಿಗೆ ಚಿಕ್ಕಿ ಮನೆಗೆ ಹೋಗ್ತೀವಿ ಅನ್ನೋ ಥರ ಓಡಾಡ್ಕೊಂಡು ನಿದ್ದೆನೇ ಮಾಡಲ್ಲ ಅವನು. ಎಲ್ಲಾದರೂ ಹೋಗ್ತೀವಿ ಅಂದ್ಬಿಟ್ರೆ ಆ್ಯಕ್ಚುಲಿ ಮಕ್ಕಳಿಗೆ ಬಂದುಬಿಟ್ಟು ನಿದ್ದೆನೇ ಮಾಡಲ್ಲ, ಆ ರೇಂಜಿಗೆ ಇರ್ತಾರೆ. ಅದರೊಳಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು ಹೇಳಬೇಕು ಅಂತಂದರೆ. ಅದಕ್ಕೆ ಸ್ವಲ್ಪ ಮುಖ ಒಂಥರ ಸೆಪ್ಪಗಿಟ್ಕೊಂಡ್ಬಿಟ್ಟಿದ್ದಾಳೆ. ಸ್ವಲ್ಪ ಲಗೇಜ್ ಬೇರೆ ಇತ್ತಲ್ಲ, ಸೊ ಎಲ್ಲ ಪ್ಯಾಕಿಂಗ್ ಮಾಡಿ ನೆನ್ನೆನೇ ಇಟ್ಬಿಟ್ಟಿದ್ದೆ. ಇವತ್ತು ಸ್ವಲ್ಪ ಯಾವುದ್ಯಾವ್ದು ಬೇಕೋ ವಾಟರು, ಮಕ್ಕಳಿಗೆ ಏನೇನೆಲ್ಲ ಬೇಕು ಅನ್ನೋದನ್ನೆಲ್ಲ ಬೇಸಿಕ್ಕು ತಿಂಡಿಗಳೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರಡೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನನಗೆ. ಸೊ ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದಂದರೆ ಅಷ್ಟು ಸುಲಭ ಅಲ್ಲ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಆಡ್ತಾನೇ ಇರ್ತಾರೆ. ಸೊ ಹಂಗಾಗಿ ಸ್ವಲ್ಪ ನನಗೂ ಸ್ವಲ್ಪ ಬರ್ಡನ್ ಆಯಿತು. ಎಲ್ಲ ಕೆಲಸಗಳು ಇವತ್ತು ವಾರ ಬೇರೆ ಇರೋದ್ರಿಂದ ಸ್ವಲ್ಪ ಎಲ್ಲ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ.
ಹಂಗಾಗಿ ಇವಾಗ ಹೊರಡೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀನಿ ನಾನು ಕೂಡ. ಆ್ಯಕ್ಚುಲಿ ಅವ್ರ ಊರಿಗೆ ಹೋಗಬೇಕು ಅಂತಂದರೆ ಇಲ್ಲಿಂದ ಮ್ಯಾಕ್ಸಿಮಮ್ ಅಂದರೆ ಕನಕಪುರ ಅಲ್ಲ, ಸೊ ಬನಶಂಕರಿ ನಾನು ಹೋಗ್ಬೇಕಿಲ್ಲ ಅಂದರೆ ಮಾರ್ಕೆಟ್ ಹೋಗಬೇಕಾಗುತ್ತೆ. ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವರಿಂದ ಆಫೀಸಿಂದ ಬರೋದು ಹಂಗೆ ಬನಶಂಕರಿಗೆ ಸ್ವಲ್ಪ ಹತ್ರ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಬನಶಂಕರಿಗೆ ಹೋಗ್ಬೇಡ ಅಂತೇಳ್ಬಿಟ್ಟು ನಾನು ಆಟೋ ಬುಕ್ ಮಾಡಿದ್ದೆ. ಆ ಟೈಮ್ಗೆ ಒಂದು 3-4 ಆಟೋ ಬುಕ್ ಮಾಡಿದೆ. ಯಾವುದೂ ಏನೋ ಬುಕ್ ಮಾಡಿದ್ರೆ ಎಲ್ಲೋ ಲೊಕೇಶನ್ ತೋರಿಸ್ತಾ ಇದೆ ಅಂತಂದ್ಬಿಟ್ಟು ಅದು ಬೇರೆ ಆ ಟೈಮಲ್ಲಿ ಆಲ್ರೆಡಿ ಇಲ್ಲೇ 5 ಗಂಟೆ ಆಗೋಯಿತು. ಆ ಟೆನ್ಷನಲ್ಲಿ ಬೇರೆ ಇದು ಮಾಡ್ತಾಯಿದ್ದೆ. ಬುಕ್ ಮಾಡಿದ್ರೆ ಸಾಕು, ಬರ್ತಾರೆ, ಬಂದ ತಕ್ಷಣ ಮತ್ತೆ ಲೊಕೇಶನ್ ಎಲ್ಲ ತೋರಿಸ್ತಾ ಇದ್ದಿಲ್ಲ ಮೇಡಮ್ ಅಂತಂದ್ಬಿಟ್ಟು ಹೇಳ್ತಾರೆ. ಇದೇನಪ್ಪ ಅಂತಂದ್ಬಿಟ್ಟು 3-4 ಸಲ ನಾನು ಬುಕ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಕೂಡ ಒಂದು ಸಲ ಬುಕ್ ಮಾಡಿದ್ರು. ಸೊ ಏನೋ ಪ್ರಾಬ್ಲಮ್ ಇವಾಗ ಅಂತ ಗೊತ್ತಿಲ್ಲ, ನನಗೆ ಫಸ್ಟ್ ಟೈಮು, ಯಾವತ್ತೂ ಹಂಗಾಗಿರಲಿಲ್ಲ. ಸೊ ಹಂಗಾಗಿ ನನಗೂ ಬೇಜಾರು ಟೆನ್ಷನ್ ಆಗೋಯಿತು. ಆದಮೇಲೆ ಸರಿ ಯಾವುದೋ ಒಂದು ಬುಕ್ ಆಯಿತು, ಕೊನೆಗೆ ನಮ್ಮ ಮನೆಯವ್ರು ಬುಕ್ ಮಾಡಿಕೊಟ್ರು. ಸರಿ ಅಂದ್ಬಿಟ್ಟು ಹೊರಟ್ವಿ. ಸೊ ಆನ್ ದ ವೇ ಬರ್ತಾ ನಾನು ಆಫೀಸಿಗೆ ಮುಂಚೆ ನಾನು ಸಿಂಗ್ಸಂದ್ರಲ್ಲಿದ್ದನಲ್ಲ, ಅಲ್ಲಿಂದ ನಾನು ಇಲ್ಲಿಗೆ ಬರಬೇಕಾದ್ರೆ ಆಫೀಸ್ ಹತ್ರ ಈ ಕಡೆ ಬರಬೇಕಾದ್ರೆ ಅದೆಲ್ಲ ಮೆಮೊರೀಸ್ ಎಲ್ಲ ನನಗೆ ತುಂಬಾ ನೆನಪಾಗ್ತಿತ್ತು. ಡೈಲಿ ನಾನು ಕೂಡ ಬಸ್ಸಲ್ಲಿ ಓಡಾಡ್ತಾಯಿದ್ದೆ, ಅದೇ ರೋಡಲ್ಲೇ, ಈ ಸಿಲ್ಕ್ ಬೋರ್ಡ್ ರೋಡು ಅವೆಲ್ಲ ತುಂಬಾ ನೆನಪಾಗ್ತಿತ್ತು ನನಗಂತೂ. ಮೆಮೊರೀಸ್ ಏನಂತಂದರೆ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಜಾಬ್ಗೆ ಅಂತಂದ್ಬಿಟ್ಟು ಬೆಳಗಿನ ಅಷ್ಟೊತ್ತಿಗೆ ಎದ್ದು ನಾನು 3 ಬಸ್ ಕ್ಯಾಚ್ ಮಾಡಿ ಬರ್ತಾಯಿದ್ದೆ ನಾನು. ಸೊ ಹಂಗಾಗಿ ಆ ಮೆಮೊರೀಸ್ ಎಲ್ಲ ನನಗೆ ತುಂಬ ನೆನಪಾಗ್ತಿತ್ತು ಆನ್ ದ ವೇ ಹೋಗ್ಬೇಕಾದ್ರೆ ನನಗೆ. ಸೊ ಹಂಗಾಗಿ ಅದನ್ನು ಇರಲಿ ಅಂದ್ಬಿಟ್ಟು ಸ್ವಲ್ಪ ಕ್ಯಾಚ್ ಮಾಡ್ತಾಯಿದ್ದೆ. ಸೊ ಮತ್ತು ನೈಟ್ ನೋಡಿ ನಾವು ಅಲ್ಲಿ ಬರೋಷ್ಟೊತ್ತಿಗೆ, ಅವ್ರ ಮನೆಗೆ ಬರೋಷ್ಟೊತ್ತಿಗೆ ಅಮ್ಮಮ್ಮ ಅಂದ್ರೂ ಒಂದು 9:30ವರೆಗೂ ಆಗಿಬಿಟ್ಟಿತ್ತು. ಆಲ್ರೆಡಿ ಎಲ್ಲರೂ ಕೂಡ ಸುಮಾರು ಜನ ನೆಂಟರೆಲ್ಲ ಬಂದಿದ್ದರು. ಆಲ್ರೆಡಿ ಅವರ ಸಿಸ್ಟರ್ಸು ಅವರೆಲ್ಲ ಬಂದ್ಬಿಟ್ಟಿದ್ರು ಆಲ್ರೆಡಿ. ಸೊ ಹಂಗೆ ನಾನು ಬಂದು ಹೊಟ್ಟೆ ಬೇರೆ ತುಂಬ ಹಸಿವಾಗ್ತಾಯಿತ್ತು. ಮಧ್ಯಾಹ್ನ ಸ್ವಲ್ಪನೇ ತಿಂದಿದ್ದೆಲ್ಲ ಮಕ್ಳಿಗೂ ನಾವು. ಸೊ ಹಂಗಾಗಿ ಬಂದ್ವಿ. ಆಮೇಲಿಂದ ಅವರು ಐಟಮ್ಸ್ಗಳೆಲ್ಲ ತೊಗೊಬಂದಿದ್ರು. ಮತ್ತು ಕೆಲವರು ನೋಡಿ ಮನೇಲಿ ಹಬ್ಬ ಹರಿದಿನ ಅಂತಂದರೆ, ಇಲ್ಲ ಯಾವುದಾದ್ರು ಫಂಕ್ಷನ್ ಅಂತಂದರೆ ಎಲ್ಲರೂ ಜನ ಎಲ್ಲ ಕೂಡಿದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಆ ರೀತಿಯೇ ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಹೂವು ಕಟ್ಟೋದಿರೋದ್ರಿಂದ ಹಿಡ್ದು ಎಲ್ಲನೂ ನಮ್ಮ ಅಕ್ಕನೂ ಕೂಡ ಬಂದಿದ್ಲು ಆ ಟೈಮಲ್ಲಿ. ನಮ್ಮಮ್ಮ ಆಲ್ರೆಡಿ ಬಿಫೋರೇ ಒಂದು ವಾರ ಮುಂಚೆನೇ ಹೋಗಿದ್ರು. ಸೊ ಹಂಗಾಗಿ ಅಲ್ಲೇ ಇದ್ದರು ನಮ್ಮಮ್ಮ. ಸೊ ಹಂಗಾಗಿ ಎಲ್ಲರೂ ಕೂಡ ಒಂದೊಂದು ಕೆಲಸಗಳು ಮಾಡ್ತಾನೇ ಇದ್ರು. ನೈಟ್ ಪೂರಾ ಒಂದೊಂದು ಕೆಲಸಗಳು ಇದ್ದೇ ಇರುತ್ತಲ್ವ ಫಂಕ್ಷನ್ಗಳಂದರೆ, ಹಂಗೆ ನಡೀತಾ ಇತ್ತು. ಸೊ ಹಂಗೇ ಸ್ವಲ್ಪ ನಾನು ಮೆಹಂದಿನ ಹಚ್ಕೊಡ್ತಾ ಇದ್ದೆ ಮಕ್ಕಳಿಗೆ. ಸುಮ್ಮನೆ ಅವ್ರು ತರಿಸಿದ್ರು ಮೆಹಂದಿನ ಆ್ಯಕ್ಚುಲಿ. ಸೊ ಮಕ್ಕಳು ಕೂಡ ನನಗಚ್ಚಿ ಅಂತ ಕೇಳ್ತಾಯಿದ್ರು, ಹಂಗೆ ಹಚ್ತಾ ಇದ್ದೆ. ಸೊ ನೆಕ್ಸ್ಟು ನಾನು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ಸ್ವಲ್ಪ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು, ಸೊ ಒಂದು 11 ಗಂಟೆ ಆಗಿತ್ತು ಅನಿಸುತ್ತೆ, ಒಂದು 11-11:30, 12 o'clock ಅಂದ್ಕೊಳ್ಳಿ. ಆ ಟೈಮ್ಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಪ್ಲೇಟ್ ಡೆಕೋರೇಷನ್ ಮಾಡೋಣ ಅಂತಂದ್ಬಿಟ್ಟು. ಸೊ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಈ ಥರ ಪ್ಲೇಟ್ ಡೆಕೋರೇಷನ್ಸು ಇವೆಲ್ಲ ಬಂದ್ಬಿಟ್ಟು ನನಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಸೊ ಹಂಗಾಗಿ ನಾನು ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗಳನ್ನೆಲ್ಲ ಮಾಡಬೇಕು ಮುಂದೆ ಫ್ಯೂಚರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬ ನೋಡ್ತಾ ಇರ್ತೀನಿ ಬೇರೆಯವರೆಲ್ಲ ಯಾವ ರೀತಿ ಮಾಡ್ತಾ ಇರ್ತಾರೆ ಅಂತ. ಸೊ ಮುಂಚೆಯಿಂದನೂ ಅದೊಂಥರ ನನಗೆ ಕ್ರೇಜ್ ಇರೋದ್ರಿಂದ ಸೊ ನನಗೆ ಈ ಥರ ಎಲ್ಲ ಮಾಡಬೇಕು ಅಂತ ತುಂಬ ಅನಿಸಿತ್ತು. ಸೊ ನಮ್ಮನೆ ಹುಡುಗಿ ಅಲ್ವಾ, ಸೊ ನಮ್ಮನೆ ಮಗಳು ಫಂಕ್ಷನ್ ಅಲ್ವಾ. ಸೊ ಹಂಗಾಗಿ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ, ಈ ಥರ ಏನಾದ್ರು ಆದರೆ ಅವಳಿಗೆ ಈ ಥರ ನಾನು ಮಾಡಬೇಕು ಅನ್ನೋದನ್ನು ಮುಂಚೆಯಿಂದನೇ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ನಾವು ನೈಟೆಲ್ಲ ನೋಡಿ ಎಲ್ಲರೂ ಕುತ್ಕೊಂಡು, ಯಾರೂ ಮಲಗಿಲ್ಲ ಆ್ಯಕ್ಚುಲಿ, ಎಲ್ಲರೂ ಕುತ್ಕೊಂಡು ಗಂಡು ಮಕ್ಕಳೆಲ್ಲ ಮಲಗಿದ್ರು. ಸೊ ನಾವೆಲ್ಲ ಲೇಡೀಸ್ಗಳೆಲ್ಲ ಏನಾದರೂ ಒಂದೊಂದು ಕೆಲಸ ಇದ್ದೇ ಇರುತ್ತಲ್ಲ. ಸೊ ಹಂಗೆ ಎಲ್ಲರೂ ಕೂಡ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು, ನಮ್ಮಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ಅಕ್ಕ ಇರ್ಬೋದು, ಮತ್ತು ನಮ್ಮ ಇನ್ನೊಬ್ಬರು ಅಕ್ಕ ಇದ್ದಾರೆ. ಸೊ ಅವರು ಕೂಡ ಎಲ್ಲರೂ ಕುತ್ಕೊಂಡು ಒಂದೊಂದು ಕೆಲಸ ಮಾಡ್ತಾನೇ ಇದ್ದೀವಿ. ಈ ಥರ ಯಾವುದೇ ಈವೆಂಟ್ ಮ್ಯಾನೇಜ್ಮೆಂಟ್ದು ಬಂದ್ಬಿಟ್ಟು ಪ್ರೋಗ್ರಾಮ್ಗಳಿದ್ದಾಗ ನನಗೆ ಆ ಥರ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ನಾನೇ ಓನಾಗಿ ನಿಂತ್ಕೊಂಡು ಆ ಥರ ಎಲ್ಲ ಡೆಕೋರೇಷನ್ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಒಂದೊಂದೇ ಪ್ಲೇಟ್ಗಳನ್ನ ಮಿನಿಮಮ್ ಅಂದ್ರೂ ನಾವು ಒಂದು ಎಷ್ಟು ಪ್ಲೇಟ್ಸ್ಗಳನ್ನ ಜೋಡಿಸಿದ್ದೀವಿ ಅಂತಂದರೆ ಒಂದು 20-21 ನಿಯರ್ಲಿ 15 to 20ವರೆಗೂ ಪ್ಲೇಟ್ಸ್ಗಳನ್ನ ನಾವು ಅರೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ಅವ್ರು ಬಂದುಬಿಟ್ಟು ಡೆಕೋರೇಷನ್ಗೆಲ್ಲ ಹೊರಗಡೆನೇ ಆರ್ಡ್ರ್ ಕೊಟ್ಟಿದ್ದರು, ಸ್ಟೇಜ್ ಡೆಕೋರೇಷನ್ಗೆಲ್ಲ. ಪ್ಲೇಟ್ಸ್ಗಳಿಗೆಲ್ಲ ನಾವು ಆರ್ಡ್ರ್ ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ನಾನೇ ಎಲ್ಲ ಪ್ಲೇಟ್ಸ್ಗಳನ್ನ ಅವರೇ ಕೊಟ್ಟರು ಆ್ಯಕ್ಚುಲಿ ಪ್ಲೇಟ್ಸ್ಗಳನ್ನ. ಸೊ ಹಂಗಾಗಿ ಆ ಪ್ಲೇಟ್ಗಳು ಮತ್ತು ಅವ್ರದ್ದು ತುಂಬಾ ದೊಡ್ಡ ಪ್ಲೇಟ್ಸ್ ಅಂದರೆ ತುಂಬ ದೊಡ್ಡ ಪ್ಲೇಟ್ಸ್ಗಳಿತ್ತು.
ಸೊ ಹಂಗಾಗಿ ನಾವು ಹಾಕೋ ಐಟಮ್ನ ಮಿನಿಮಮ್ ಅಂದ್ರೂ 2 kg 3 kg ಹಾಕಬೇಕಾಗತ್ತೆ. ಆ ಥರ ಪ್ಲೇಟ್ಗಳನ್ನ ತೊಗೊಬಂದಿದ್ರು. ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರ ಪ್ಲೇಟ್ಗಳನ್ನ ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿದೆಲ್ಲ ನಮ್ಮ ಮನೇಲಿರೋವಂಥ ಪ್ಲೇಟ್ಗಳನ್ನೇ ತೊಗೊಂಡು ನಾವು ಅರೇಂಜ್ ಮಾಡ್ತಾಯಿದ್ವಿ. ಒಂದೊಂದೇ ಅರೇಂಜ್ಮೆಂಟ್ಗಳು ಮಾಡ್ತಾ ಟೈಮ್ ಹೆಂಗೆ ಹೋಗುತ್ತೆ ಅಂದರೆ ಗೊತ್ತೇ ಆಗಲ್ಲ. ಅಷ್ಟು ಟೈಮು ಬೆಳಗಿನ ಜಾವ ಏನಿಲ್ಲ ಅಂತಂದ್ರೂ 3:30 4 ಗಂಟೆ ಆಗೋಯಿತು. ಸೊ ನಾನು ಆ ಟೈಮ್ಗೆ ಸ್ವಲ್ಪ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಹೋಗಿ ಒಂದು 1 hour ಮಲಗಿಬಿಟ್ಟು ಮತ್ತೆ ಎದ್ದು ಬಂದೆ. ಸೊ ಯಾಕೆಂದರೆ ಸ್ವಲ್ಪ ಫ್ಲವರ್ಗಳೆಲ್ಲ ಅವರು ಡೆಕೋರೇಷನ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿದರು ಸ್ವಲ್ಪ. ಸೊ ಮತ್ತೆ ಬೆಳಗ್ಗೆಯಿಂದ ನಾನು ಕೂತ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಮುಗ್ದಿರಲಿಲ್ಲ. ಸೊ ಹಂಗಾಗಿ ಮತ್ತೆ ಫ್ಲವರ್ಗಳು ಮತ್ತು ಈ ಥರ ಎಲ್ಲ ಲೀಫ್ಗಳನ್ನೆಲ್ಲ ಹಾಕಿ ಇನ್ನೂ ಸ್ವಲ್ಪ ಡೆಕೋರ್ನ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಮತ್ತೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೂಡ ಎದ್ದು ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಆದಮೇಲೆ ಮತ್ತೆ ಸ್ವಲ್ಪ ನಾನು ಅವ್ರ ಮನೆ ಬೆಳಗ್ಗೆ, ಏಕೆಂದರೆ ಹಳ್ಳಿ ಅಲ್ವಾ, ಸೊ ಹಳ್ಳಿಗಳಲ್ಲಿ ವಾತಾವರಣ ಹೆಂಗಿರುತ್ತಲ್ಲ, ಎನ್ವೈರನ್ಮೆಂಟ್ ಎಲ್ಲ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಬೆಳಗಿನ ಜಾವ ಅಂತೂ. ಯಾವ ರೀತಿ ಅದರದ್ದು ನೋಡಿ, ಯಾವ ಥರ ಲೊಕೇಶನೆಲ್ಲ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ಲೈವಾಗಿ ನೋಡುವಾಗಲೇ ತುಂಬಾ ನನಗೆ ಇಷ್ಟ ಆಯಿತು. ಆ ಮಾರ್ನಿಂಗ್ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಆ ಥರ ಒಂಥರ ಇಬ್ನಿ ಥರ ಎಲ್ಲ ಬೀಳ್ತಾ ಸ್ವಲ್ಪ ಮಂಜಾಗಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಈ ಒಂದು ವೀಡಿಯೋನ ಮಾಡಿಕೊಂಡೆ ನಾನು ಬೆಳಗ್ಗೆನೇ. ಸೊ ಈ ಥರ ನೋಡಿ, ಅಂದರೆ ಕೆಲವ್ರು ಹೇಳ್ತಾರೆ ಹಳ್ಳಿನಲ್ಲಿ ನಾವು ಬದುಕೋಕ್ಕಾಗಲ್ಲ ಅಂತಂದ್ಬಿಟ್ಟು. ಅಂದರೆ ಹಳ್ಳಿ ಲೈಫು ಅಲ್ಲಿರೋರಿಗೆ ಅಡ್ಜಸ್ಟ್ ಆಗಿಬಿಟ್ರೆ ಅವರು ಸಿಟಿ ಕಡೆ ಬರಲ್ಲ. ಸೊ ನಾವು ಸಿಟಿ ಕಡೆ ಇರೋರು ಯಾವತ್ತಾರು ಅಪರೂಪಕ್ಕೆ ಹೋದಾಗ ನಮಗೂ ತುಂಬಾ ಈ ಥರ ವಾತಾವರಣಗಳೆಲ್ಲ ನೋಡಿದಾಗ ತುಂಬ ಇಷ್ಟ ಆಗುತ್ತೆ. ಸೊ ಹಂಗೆ 2 ಕಡೆನೂ ಬ್ಯಾಲೆನ್ಸಿಂಗ್ ಆಗಿರಬೇಕಲ್ಲ. ಸೊ ಹಾಗಾಗಿ ಲೈಫ್ ನಡೀತಾ ಇರುತ್ತೆ ಅನ್ನೋ ಥರ ಲೆಕ್ಕದಲ್ಲಿ ನೇಚರ್ನ ನಾವು ಯಾವ ರೀತಿ ಅದನ್ನು ಏನಂದರೆ ತೃಪ್ತಿ ಆಗೋವ್ರಿಗೂ ಅನುಭವಿಸ್ಬೇಕು ಅಂತಂತಾರಲ್ಲ, ಆ ಥರ ನೇಚರ್ಗಳು ಯಾವಾಗಾದ್ರೂ ಸಿಕ್ಕಿದಾಗ ಅದನ್ನು ಕಣ್ತುಂಬಿಸ್ಕೋಬೇಕು ಅಂದ್ಕೊಳ್ಳೋ ಥರ ನಾನು ಅದನ್ನು ತುಂಬ ಇಷ್ಟಪಟ್ಟು ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ. ನೈಟೇ ಅವರೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ಮಾರ್ನಿಂಗ್ ಅವರು ಹೊರಟುಬಿಟ್ಟಿದ್ರು. ಆಮೇಲೆ ಭಟ್ರುಗಳೆಲ್ಲ ಅವ್ರ ಪಾಡಿಗೆ ಅವ್ರು ಬಂದು ಅವ್ರ ಕೆಲಸಗಳ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಹಂಗಾಗಿ ನಾವು ಎಲ್ಲ ಬೇಗನೆ ರೆಡಿ ಆಗಬೇಕಲ್ಲ, ಹಂಗಾಗಿ ನಾವು ರೆಡಿ ಆಗ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ಈ ಒಂದು ಪಾರ್ಟ್ 1 ಅಂತಲೇ ಅಂದ್ಕೊಳ್ಳಿ. ಈ ಒಂದು ಪಾರ್ಟ್ 1 ಇಷ್ಟೇ. ನೆಕ್ಸ್ಟು ಮಾರ್ನಿಂಗಿಂದ ನಾನು ಏನೆಲ್ಲ ನಡೀತು ಅನ್ನೋದನ್ನು ಮುಂದಿನ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ. ಬಾಯ್.